ಆ್ಯಂಡ್ ಆ ಅನಿತಾ ಡೆಕ್ಕಂದ 7ನೇ ಗಂಡ ಅವನ ನೇಮ್ ಫ್ರ್ಯಾಂಕ್. ಆ್ಯಂಡ್ ಆ ಫ್ರ್ಯಾಂಕ್ ಒಂದು ದಿನ ನೈಟ್ ಯೂಶುವಲ್ ಥಿಂಕ್ ನನ್ನ ನೋಟಿಸ್ ಮಾಡ್ತಾನೆ. ಆ್ಯಂಡ್ ಈ ಅನಿತಾ ಯಾವಾಗಲೂ ನೈಟ್ ಅಡ್ಗಿನ ಮಾಡ್ತಿರಂಗಿಲ್ಲ. ಆ್ಯಂಡ್ ಒಂದು ದಿನ ಡಿನ್ನರ್ ಮಾಡತ್ತೀನಂತಂದು ನಾಟಕ ಮಾಡ್ತಿರ್ತಾಳೆ, ಆ್ಯಕ್ಟ್ ಮಾಡ್ತಿರ್ತಾಳೆ. ಇಷ್ಟಾದ್ಮೇಲೂ ಇವಳು 7ನೇ ಗಂಡ ಫ್ರ್ಯಾಂಕ್ ಭಯಾನಕ ವಿಷಯ ಅನ್ಕಂಡ ಭಾಳ ಅಂದ್ರೆ ಭಾಳ ಹೆದರಿ ಬಿಡ್ತಾಳೆ. ಇನ್ನೊಂದೇನಪ್ಪ ಅಂದ್ರೆ ಅವಳು ಹಿಂದಿನ ಗಂಡಂದಿರುಗಳನ್ನ ಬರೀ ಆಕಿ ಸಾಯಿಸಿರಂಗಿಲ್ಲ, ಕಟ್ ಮಾಡಿ ಅವ್ರ ಮನೆಗೇನು ಗೆಸ್ಟ್ ಬರ್ತಿರ್ತಾರಲ್ಲ ಅವ್ರಿಗೆ ಅಡ್ಗೆ ಟೈಪ್ ಊಟಕ್ಕೆ ಹಾಕ್ತಿರ್ತಾಳೆ, ಬಾಡಿ ಪಾರ್ಟ್ಸ್ನ ಬೇಯಿಸಿ. ಆ್ಯಂಡ್ ಈ ವಿಷಯ ಗೊತ್ತಾದ್ಕೊಳ್ಳ ಫ್ರ್ಯಾಂಕ್ ಅಲ್ಲಿಂತ ಎದ್ನೋ ಬಿದ್ನೋ ಅಂತಂದು ಓಡ್ ಹೋಗಿ ಟ್ರೈ ಮಾಡ್ತಾನೆ ಆ ಪ್ಲೇಸ್ ಬಿಟ್ಟು. ಯಾಕಂದ್ರೆ ಅನಿತಾ ಏನಿರ್ತಾಳಲ್ಲ ಗೆಸ್ಟ್ಗಳಿಗೆ ಪಾರ್ಟಿಗೆ ಅರೇಂಜ್ ಮಾಡಿರ್ತಾಳೆ. ಆ್ಯಂಡ್ ಎಲ್ಲರಿಗೂ ಗೆಸ್ಟ್ಗಳಿಗೆ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾಳೆ. ಆ್ಯಂಡ್ ಬಂದ್ಬಿಟ್ಟು ಒಂದು ಸ್ಲೋ ಆಗಿ ಫ್ರ್ಯಾಂಕ್ಗೆ ಒಂದು ಮಾತು ಹೇಳ್ತಾಳೆ. ಅದೇನಪ್ಪ ಅಂದ್ರೆ, ಡೋಂಟ್ ವರಿ ಡಾರ್ಲಿಂಗ್, ಯು ಆರ್ ದ ನೆಕ್ಸ್ಟ್